ನೀವ್ ಯಾರನ್ನಾದ್ರೂ ಈಗ ಫುಲ್ ಕವರೇಜ್ ಫೌಂಡೇಶನ್, ಫುಲ್ ಫೇಸ್ ಆಫ್ ಗ್ಲಾಮ್ ಮೇಕಪ್ ಅಂಡ್ ಫುಲ್ ಕವರೇಜ್ ಇರೋ ಕನ್ಸಿಲರ್ ಗಳನ್ನ ಹಚ್ಚಿ ಹೊರಗೆ ಹೋಗೋದು ನೋಡಿದೀರಾ? ದ ಟ್ರೆಂಡ್ ಹ್ಯಾಸ್ ಚೇಂಜ್. ಸೊ ದಿಸ್ ಇಸ್ ದ ಫಸ್ಟ್ ಟ್ರೆಂಡ್ ವಿಚ್ ಇಸ್ ಹ್ಯಾಪನಿಂಗ್ ರೈಟ್ ನಾವು. ಈಗ ಸೆನ್ಸೇಷನ್ ಅಲ್ಲಿ ಇರೋದು ಇದು ದ ಗ್ಲಾಸಿ ಮೇಕಪ್ ಬೇಸ್ ಆರ್ ದ ನ್ಯಾಚುರಲಿ ಶೈನಿ ಮೇಕಪ್ ಬೇಸ್. ಈಗ ನಮ್ಮ ಮೇಕಪ್ ಬೇಸ್ ಗಳನ್ನ ನಾವು ಸಟಲ್ ಆಗಿ ಫುಲ್ ಕವರೇಜ್ ಇಲ್ಲದಾಗಿ ಒಂದು ನಮ್ಮ ಮುಖದಲ್ಲಿರೋ ಆ ನ್ಯಾಚುರಲ್ ಸ್ಪಾಟ್ಸ್ ಗಳು, ನ್ಯಾಚುರಲ್ ಟೆಕ್ಸ್ಚರ್ ಅನ್ನ ತೋರಿಸ್ಕೊಡೋ ಅಂತ ಮೇಕಪ್ ಅನ್ನ ನಾವು ಹಚ್ತೀವಿ. ಮೇನ್ಲಿ ಫೌಂಡೇಶನ್ ಹಾಗೂ ಕನ್ಸೀಲರ್ ಕೇಕಿ ಆಗಿರೋದು, ಫುಲ್ ಕವರೇಜ್ ಆಗಿರೋದು ಹಾಕಲ್ಲ. ಈಗ ಎಲ್ಲ ಸ್ಕಿನ್ ಟಿಂಟ್ಸ್ ಗಳು ಅಂಡ್ ಸ್ವಲ್ಪ ಲೈಟ್ ಕವರೇಜ್ ಕೊಡೋ ಇಲ್ಲ ಮೀಡಿಯಂ ಕವರೇಜ್ ಕೊಡೋ ಫೌಂಡೇಶನ್ ಗಳು, ಇಲ್ಲ ನಾವು ಫೌಂಡೇಶನ್ ಗಳಿಗೆನೆ ಸ್ವಲ್ಪ ಸ್ಟ್ರೋಕ್ ಕ್ರೀಮ್ ಅಥವಾ ಈ ಲಿಕ್ವಿಡ್ ಹೈಲೈಟರ್ಸ್ ಗಳನ್ನ ಹಚ್ಚಿ ಅದ್ರ ನಂತರ ನಾವು ನಮ್ ಬೇಸ್ ಅನ್ನ ಮಾಡ್ತೀವಿ. ಸೊ ದಟ್ ಇಟ್ ಶುಡ್ ಲುಕ್ ಶೈನಿ, ಗ್ಲಾಸಿ ಅಂಡ್ ಫುಲ್ ಆಫ್ ಲೈಫ್ ಅಂತ ಹೇಳ್ಬಿಟ್ಟು. ಸೊ ಆ ತರದ್ದು ಮೇಕಪ್ ಈಗ ಟ್ರೆಂಡಿಂಗ್ ಅಲ್ಲಿದೆ. ಐದರ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಸ್ಟ್ರೋಕ್ ಕ್ರೀಮ್ ಹಚ್ಚಿ, ಒಂದು ಇಲ್ಯುಮಿನೇಟರ್ ಹಚ್ಚಿ ಅದ್ರ ಮೇಲೆ ಸ್ವಲ್ಪ ಲೈಟ್ ಆಗಿ ಮೇಕಪ್ ಮಾಡ್ತೀವಿ. ತುಂಬಾ ಹೈ ಕವರೇಜ್, ಫುಲ್ ಕವರೇಜ್ ಕೊಡೋ ಕೇಕಿ ಕಾಣಿಸೋ ಮೇಕಪ್ ಈಗ ಟ್ರೆಂಡ್ ಅಲ್ಲಿ ಇಲ್ಲ, ಅದು ಹೋಗಿಬಿಟ್ಟಿದೆ. ಈಗ 2024 ಅಲ್ಲಿ ದಿಸ್ ಇಸ್ ವಾಟ್ ದ ಮೇಕಪ್ ಲುಕ್ಸ್ ಲೈಕ್. ಇಟ್ ಲುಕ್ಸ್ ಲೈಕ್ ಯೋರ್ ಸ್ಕಿನ್ ಬಟ್ ಲಿಟಲ್ ಬೆಟರ್ ವರ್ಷನ್ ಆಫ್ ಇಟ್. ಸೆಕೆಂಡ್ ಟ್ರೆಂಡ್ ಈಗ ನಡ್ತಿರೋದು ಸಾಫ್ಟ್ ಗ್ಲಾಮ್ ಮೇಕಪ್ ವಿಚ್ ಇಸ್ ಇನ್ ಕನೆಕ್ಷನ್ ವಿತ್ ನಾನು ಮೊದ್ಲೇನ್ ಹೇಳಿದೆ ಅದೇ. ಸ್ವಲ್ಪ ಸಿಸಿ ಕ್ರೀಮ್ ಅನ್ನು ಹಚ್ಚಿ, ಇಲ್ಲ ಸ್ಕಿನ್ ಟಿಂಟ್ ಗಳನ್ನು ಹಚ್ಚಿ, ಇಲ್ಲ ಒಂದು ಇಲ್ಯುಮಿನೇಟರ್ ಅನ್ನ ಹಚ್ಚಿ ಅದ್ರ ಜೊತೆ ನಾವು ಹೊರಗೆ ಹೋಗೋದು. ಅಂಡ್ ಜಾಸ್ತಿ ಏನು ಚಿಸಲ್ಡ್ ಲುಕ್ ಮಾಡಲ್ಲ. ಕಾಂಟೋರ್ ಆಗ್ಲಿ ಇಲ್ಲ ಈ ಶಿಮರಿ ಸ್ಮೋಕಿ ಐ ಅಂಡ್ ಆ ಗ್ಲಾಮ್ ಲುಕ್ ಅದೆಲ್ಲ ಸ್ವಲ್ಪ ಹಿಂದೆ ಉಳಿದಿದೆ. ಅಂಡ್ ಈ ತರ ನಿಮ್ಗೆ ನ್ಯಾಚುರಲ್ ಮೇಕಪ್ ಅಂಡ್ ನೋ ಮೇಕಪ್ ಲುಕ್ ಗಳು ಈಗ ಟ್ರೆಂಡ್ ಅಲ್ಲಿ ಇದೆ. ಒಂದೆರಡು ಎಕ್ಸಾಂಪಲ್ ಕೊಡೋದಿದ್ರೆ, ನಿಮ್ಗೆ ತುಂಬಾ ಪೌಡರ್ ಬ್ಲಶ್ ಗಳು, ಪೌಡರ್ಡ್ ಹೈಲೈಟರ್, ತುಂಬಾ ಕ್ರೀಮ್ ಕಾಂಟೋರ್ ಸರಿ ಕಾಂಟೋರ್ ಮಾಡ್ಬಿಟ್ಟು ಫೇಸ್ ಅನ್ನ ಅದೆಲ್ಲ ಕಾಣಿಸಲ್ಲ. ಸ್ವಲ್ಪ ನಮ್ಮ ಫೇಸ್ ಇದು ನ್ಯಾಚುರಲ್ ಶೈನ್ ಅಂಡ್ ನ್ಯಾಚುರಲ್ ಸ್ಟ್ರಕ್ಚರೇ ಕಾಣಿಸುತ್ತೆ. ಆ ತರದ್ದು ಮೇಕಪ್ ಈಗ ಟ್ರೆಂಡ್ ಅಲ್ಲಿ. ಥರ್ಡ್ಲಿ ದ ಶಿಮರಿ ಐಸ್ ಆರ್ ಬ್ಯಾಕ್. ಅಂಡ್ 2017 ಇಂದ ಐ ಥಿಂಕ್ 2022-23 ವರೆಗೂ ಈ ಮ್ಯಾಟ್ ಐ ಲುಕ್ಸ್ ಗಳ ಜಮಾನ ಆಗಿತ್ತು, ಅದು ಟ್ರೆಂಡ್ ಅಲ್ಲಿ ಇತ್ತು ತುಂಬಾ. ಸೊ ಯಾರು ಶಿಮ್ಮರ್ಸ್ಗೆ ಇಲ್ಲ ಗ್ಲಿಟರ್ಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ. ದ್ಯಾಟ್ ವಾಸ್ ಸೀನ್ ಆಸ್ ಇದು ಸ್ವಲ್ಪ ಜಾಸ್ತಿ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಬಟ್ ಈಗ ಹಾಗೆ ಅಲ್ಲ. ಕಣ್ಣಿಗೆ ಎಷ್ಟು ಶಿಮ್ಮರ್ ಹಾಕ್ತಿವಿ ನಮ್ಗೆ ಅಷ್ಟು ನಮ್ಮ ಕಣ್ಣುಗಳು ಎದ್ದು ಕಾಣಿಸುತ್ತೆ, ನಮ್ಮ ಮೇಕಪ್ ಎದ್ದು ಕಾಣಿಸುತ್ತೆ. ಯಾಕಂದ್ರೆ ಬೇಸ್ ಸ್ವಲ್ಪ ಸಟಲ್ ಆಗಿ ಇರೋ ಕಾರಣ ಕಣ್ಣಿಗೆ ಸ್ವಲ್ಪ ಮಾಡಿದ್ರು ಇಡೀ ಮುಖ ನಮ್ದು ಶೈನ್ ಆಗುತ್ತೆ. ಸೊ ಆ ಮೇಕಪ್ ಲುಕ್ ಈಗ ಹಿಂದೆ ಬಂದಿದೆ. ಶಿಮರಿ ಐಸ್, ಗ್ಲಿಟರಿ ಐಸ್ ಆರ್ ಬ್ಯಾಕ್. ಅಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನೀವು, ಹಾರ್ಶ್ ಅಂಡ್ ಸ್ಟಾರ್ಕ್ ಐಲೈನರ್ ಗಳು ಈಗ ಅಷ್ಟೊಂದು ಕಾಣಿಸಲ್ಲ. ಥಿಕ್ ಐಲೈನರ್ ಗಳು, ಕಾಜಲ್ ಎಲ್ಲ ಈಗ ಅದು ಅಷ್ಟೊಂದು ಕಾಣಿಸಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಶಿಮ್ಮರ್ಸ್ ಗಳು ಅಂಡ್ ಮಲ್ಟಿ ಕ್ರೋಮ್ ಶಿಮ್ಮರ್ಸ್ ಗಳು ಆ ತರದ್ದೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಈವನ್ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಮೋಕಿ ಐ ಲುಕ್ ಕೂಡ ತುಂಬಾ ಕಡಿಮೆ ಆಗಿದೆ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಮೇಕಪ್ ವಿಡಿಯೋಸ್ ಗಳನ್ನು ಸ್ಕ್ರಾಲ್ ಮಾಡ್ತಾ ಹೋಗಿ. ಸೊ ಒಂದಲ್ಲ ಎರಡು ಸ್ಮೋಕಿ ವಿಡಿಯೋ ನಿಮ್ಗೆ ಒಂದ್ ವರ್ಷದ ಮುಂಚೆ ಕಾಣಿಸ್ತಾನೆ ಇತ್ತು, ಬಟ್ ಈಗ ತುಂಬಾ ಕಡಿಮೆ ಆಗಿದೆ. ಈಗ ಈ ತರ ಸಾಫ್ಟ್ ಗ್ಲಾಮ್ ಲುಕ್ ಅಂಡ್ ಈ ತರ ಶಿಮರಿ ಐಸ್ ಇದ್ದು ಲುಕ್ ಆ ತರ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ನನ್ನ ಕಣ್ಣಲ್ಲಿ ಈಗ ಶಿಮರೇ ಇರೋದು. ಸೊ ಅದಕ್ಕೋಸ್ಕರ ಐ ಲವ್ ಟು ಸೇ ದಟ್ ಇವನ್ ಐ ಆಮ್ ಇನ್ ದ್ಯಾಟ್ ಟ್ರೆಂಡ್. ನಾನು ಸ್ವಲ್ಪ ಆ ಟ್ರೆಂಡ್ ಅನ್ನು ಫಾಲೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಂಗೆ ಹೇಳಲಿಕ್ಕೆ ಖುಷಿ ಪಡ್ತೀನಿ. ಬಟ್ ನೆಕ್ಸ್ಟ್ ಪಾಯಿಂಟ್ ನಾನು ಬರ್ತೀನಿ. ಆ ಟ್ರೆಂಡ್ ಅಲ್ಲಿ ನಾನು ಸ್ವಲ್ಪ ಹಿಂದೆ ಇದ್ದೀನಿ, ಬಿಕಾಸ್ ಐ ಡೋಂಟ್ ಲೈಕ್ ದ ಗ್ಲಾಸಿ ಲಿಪ್ಸ್. ಬಟ್ ಗ್ಲಾಸಿ ಲಿಪ್ಸ್ ಆರ್ ಬ್ಯಾಕ್. ಈ 2010-2011 ಇದು ಗ್ಲಾಸಿ ಲಿಪ್ಸ್ ಆರ್ ಬ್ಯಾಕ್. ಈ ಲಿಪ್ಸ್ ಗಳು ಈಗ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ತುಂಬಾ ತರದ್ದು ಲಿಪ್ಸ್ಟಿಕ್ಸ್ ಗಳು ಬರ್ತಾ ಇದೆ. ಮೊನ್ನೆ ತಾನೇ ಕೆ.ಬೈ ಕಟ್ರಿನಾ ಅವರದ್ದು ಒಂದು ಹೈಡ್ರಾ ಲಿಪ್ ಏನೋ ಆ ತರ ಒಂದು ಹೈಡ್ರೇಟಿಂಗ್ ಲಿಪ್, ಹೈಡ್ರಾ ಲಿಪ್ ಕ್ರೀಮ್ ಎಂತದ್ದು ಲಾಂಚ್ ಆಗಿದೆ. ಸೊ ಅದು ಕೂಡ ಇಸ್ ದ್ಯಾಟ್ ಕ್ಯಾಟಗರಿ ಓನ್ಲಿ, ಅಂದ್ರೆ ಶೈನಿ ಲಿಪ್ಸ್, ಗ್ಲಾಸಿ ಲಿಪ್ಸ್. ಸೊ ಈ ಲಿಪ್ ಟೆಂಟ್ ಗಳು, ಲಿಪ್ ಆಯಿಲ್ ಗಳು, ಲಿಪ್ ಗ್ಲಾಸಸ್ ಗಳು ಇದೆಲ್ಲ ಜಾಸ್ತಿ ಆಗ್ತಿದೆ. ಈವನ್ ಸ್ವಿಸ್ ಬ್ಯೂಟಿ ಎಲ್ಲ ಮೇಕಪ್ ಬ್ರ್ಯಾಂಡ್ ಗಳಲ್ಲಿ ಈಗ ಲಿಪ್ ಗ್ಲಾಸಸ್ ಗಳನ್ನು ಜಾಸ್ತಿ ಮಾಡ್ತಿದ್ದಾರೆ. ಯಾಕಂದ್ರೆ ಈ 2023 ಮಿಡ್ 2023 ಇಂದ ಈಗವರೆಗೂ ಈ ಗ್ಲಾಸ್ ಗಳದ್ದು ಟ್ರೆಂಡ್ ನಡೀತಾನೆ ಇದೆ. ಐ ಥಿಂಕ್ ಇನ್ನೂ ಒಂದು 1.5 ವರ್ಷ 2 ವರ್ಷ ಈ ಟ್ರೆಂಡ್ ಹೀಗೆ ಇರ್ಬೋದು ಅಂತ ಅನ್ಕೊಳ್ತೀನಿ. ಬಟ್ ಐ ಡೋಂಟ್ ಲೈಕ್ ದ ಗ್ಲಾಸಿ ಲಿಪ್ಸ್. ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಕೆಲವೊಂದು ಗ್ಲಾಸ್ ನಾನು ಟ್ರೈ ಮಾಡಿದ್ದು ಓಕೆ, ಐ ಲೈಕ್ ದೆಮ್. ಬಟ್ ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಇಟ್. ಈಗಲೂ ನಾನು ಹಚ್ಕೊಂಡಿದ್ದೀನಿ, ಬಟ್ ಐ ಆಮ್ ನಾಟ್ ಲೈಕ್, ನಾನು ಎಂಜಾಯ್ ಮಾಡ್ತಾ ಇಲ್ಲ ನನ್ನ ಮೇಕಪ್. ಓಕೆ, ನನ್ನ ಲಿಪ್ಸ್ ಗಳನ್ನು ನಾನು ಅಷ್ಟೊಂದು ಎಂಜಾಯ್ ಮಾಡ್ತಾ ಇಲ್ಲ. ಐ ಲೈಕ್ ದ ಮ್ಯಾಟ್ ಲಿಪ್ಸ್. ನನ್ನ ಹಾಗೆ ನೀವು ಇರ್ಬೇಕಂತ ಇಲ್ಲ. ಯು ಕ್ಯಾನ್ ಗೋ ವಿತ್ ದ ಟ್ರೆಂಡ್ ಅಂಡ್ ಗೋಯಿಂಗ್ ವಿತ್ ದ ಟ್ರೆಂಡ್ ಇಸ್ ಕೀಪಿಂಗ್ ಅವರ್ ಸೆಲ್ಫ್ ಅಪ್ಡೇಟೆಡ್. ನೀವು ಗ್ಲಾಸಿ ಲಿಪ್ಸ್ ಗಳನ್ನ ಹಚ್ಬಹುದು. ಒಂದೇ ಏನಂದ್ರೆ ಗ್ಲಾಸಿ ಲಿಪ್ಸ್ ಗಳು ಟ್ರಾನ್ಸ್ಫರ್ ಆಗುತ್ತೆ ಲಿಪ್ಸ್ಟಿಕ್ ನಿಮ್ಮ ಅಂತ ಹೇಳ್ಬಿಟ್ಟು, ಅದೊಂದೇ ಪ್ರಾಬ್ಲಮ್. ಅಂಡ್ ಗಳಿಗೆ ಅಪ್ಲೈ ಮಾಡ್ಬೇಕಾಗತ್ತೆ ಅಂತ ಅಷ್ಟೇ. ನಿಮ್ಮ ವ್ಯಾನಿಟಿಯಲ್ಲಿ, ನಿಮ್ಮ ಬ್ಯಾಗ್ ಗಳಲ್ಲಿ ಒಂದು ಲಿಪ್ಸ್ಟಿಕ್ ಅನ್ನ ಇಟ್ಕೊಂಡ್ಬಿಡಿ, ಸೊ ದಟ್ ನೀವು ಟಚ್ ಅಪ್ಸ್ ಗಳು ಮಾಡಬಹುದು. ಇವತ್ತಿನ ವಿಡಿಯೋದ ಲಾಸ್ಟ್ ಅಂಡ್ ಫೈನಲ್ ಮೇಕಪ್ ಟ್ರೆಂಡ್ ಅಂತಾನೆ ಹೇಳ್ಬೋದು,
ಕ್ರೀಮ್ ಪ್ರಾಡಕ್ಟ್ಸ್ಗಳು. ಇವಾಗ ಕ್ರೀಮ್ ಪ್ರಾಡಕ್ಟ್ಸ್ಗಳು ಆ್ಯಂಡ್ ಲಿಕ್ವಿಡ್ ಪ್ರಾಡಕ್ಟ್ಸ್ಗಳು ಆರ್ ಆನ್ ಹೈಪ್. ತುಂಬಾ ಟ್ರೆಂಡ್ ಅಲ್ಲಿದೆ. ಕ್ರೀಮ್ ಬ್ಲಷಸ್, ಲಿಕ್ವಿಡ್ ಬ್ಲಷಸ್, ಕ್ರೀಮ್ ಕಾಂಟೋರ್ ಅಂಡ್ ಲಿಪ್ ಅಂಡ್ ಚೀಕ್ ಟಿಂಟ್ಸ್, ಈ ತರ ಪ್ರಾಡಕ್ಟ್ಸ್ಗಳು ತುಂಬಾ ಟ್ರೆಂಡ್ ಅಲ್ಲಿದೆ. ಈವನ್ ಐ ಶ್ಯಾಡೋಸ್ಗಳು, ಕ್ರೀಮ್ ಐ ಶ್ಯಾಡೋಸ್ಗಳು ಅಂಡ್ ಈ ಲಿಕ್ವಿಡ್ ಐ ಶ್ಯಾಡೋಸ್ಗಳು ಅದೆಲ್ಲ ತುಂಬಾ ಟ್ರೆಂಡ್ ಅಲ್ಲಿದೆ. ಈ ಟ್ರೆಂಡ್ ಇಸ್ ನಾಟ್ ಗೋಯಿಂಗ್ ಟು ಎಂಡ್ ಸೂನ್. ಯಾಕಂದ್ರೆ ಕ್ರೀಮ್ ಪ್ರಾಡಕ್ಟ್ಸ್ ಗಳಲ್ಲಿರೋ ಕಂಫರ್ಟ್ ಇಲ್ವಾ ಯಾವುದೇ ಪ್ರಾಡಕ್ಟ್ಸ್ ಅಲ್ಲಿ ನಿಮ್ಗೆ ಸಿಗಲ್ಲ. ನಿಮ್ಮ ಮೇಕಪ್ ಹಚ್ಚೋ ಮುಂಚೆ ನೀವು ಕ್ರೀಮ್ ಪ್ರಾಡಕ್ಟ್ಸ್ ಗಳನ್ನ ಹಚ್ಬೋದು, ಇಲ್ಲ ಮೇಕಪ್ ಹಚ್ಚಿದ ನಂತರನೂ ಹಚ್ಬೋದು. ಅಂಡ್ ಈಗದ್ದು ಕ್ರೀಮ್ ಪ್ರಾಡಕ್ಟ್ಸ್ ಗಳಿಲ್ವಾ ಆರ್ ಫಾರ್ಮುಲೇಟೆಡ್ ಸೋ ವೆಲ್ ದಟ್ ಅದು ನಮ್ಮ ಮೇಕಪ್ ಮೇಲೆ ಹಚ್ಚಿದ್ರೆ ಕೂಡ ಮೇಕಪ್ ನಂದು ಎಲ್ಲೂ ಅಲ್ಗಾಡಲ್ಲ, ಉಚ್ಕೊಂಡು ಹೋಗಲ್ಲ. ಸೊ ಹೈಲೈಟರ್ ಇರ್ಬೋದು, ಕ್ರೀಮ್ ಬ್ಲಷ್ ಗಳಿರ್ಬೋದು, ಕ್ರೀಮ್ ಕಾಂಟೋರ್ ಗಳಿರ್ಬೋದು ಅಂಡ್ ಕ್ರೀಮ್ ಐ ಶ್ಯಾಡೋಸ್ ಗಳಿರ್ಬೋದು ಆರ್ ಆನ್ ಟ್ರೆಂಡ್. ನೀವು ಇನ್ನು ಈ ಟ್ರೆಂಡ್ ಅನ್ನು ಫಾಲೋ ಮಾಡದೇ ಇದ್ರೆ ಡೈರೆಕ್ಟ್ಲಿ ಹಾಪ್ ಆನ್ ಟು ದಿಸ್ ಟ್ರೆಂಡ್. ಒಂದು ಕ್ರೀಮ್ ಪ್ರಾಡಕ್ಟ್ ಗೆ ನೀವು ಸ್ವಿಚ್ ಆಗಿ ಪೌಡರ್ ಪ್ರಾಡಕ್ಟ್ ಇಂದ. ಯಾಕಂದ್ರೆ ಇದು ನಿಮ್ಮ ಮೇಕಪ್ ಅನ್ನಿಲ್ವಾ ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ, ತುಂಬಾ ಪೌಡರಿ ಮಾಡಲ್ಲ ನಿಮ್ಮ ಫೇಸ್ ಅನ್ನು. ವಿದಿನ್ ನಿಮ್ಮ ಫೇಸ್ ಹಾಗೆ ಇರೋ ತರ ಕಾಣಿಸುತ್ತೆ. ಈಗ ಫ್ಲಶ್ ಆಫ್ ಕಲರ್ ನಿಮ್ಮ ಚೀಕ್ಸ್ ಮೇಲೆ ಒಳಗಿಂದ ಇದೆ ಅಂದ್ರೆ ಅದು ನಿಮ್ಮ ಸ್ಕಿನ್ ಅಲ್ಲೇ ಇರೋ ತರ ಕಾಣಿಸುತ್ತೆ. ಎಕ್ಸ್ಟ್ರಾ ಏನು ಹಚ್ಚಿದಾಗೆ ಅದು ಅಷ್ಟೊಂದು ಗೊತ್ತಾಗಲ್ಲ. ಪೌಡರ್ ಅಲ್ಲಿ ಗೊತ್ತಾಗುತ್ತೆ ಈ ತರ ಪೌಡರಿ ಅದು ಮೇಲಿಂದ ನಿಲ್ಲುತ್ತೆ. ಸೊ ದಟ್ ಇಸ್ ಒನ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಕ್ರೀಮ್ ಪ್ರಾಡಕ್ಟ್ಸ್. ಅಂಡ್ ಕ್ರೀಮ್ ಪ್ರಾಡಕ್ಟ್ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಅಂತ ನನ್ನ ಅನಿಸಿಕೆ. ಕೆಲವೊಮ್ಮೆ ಹಚ್ಚಿದ ನಂತರ ತುಂಬಾ ಹೊತ್ತು ನಮ್ಮ ಮುಖದ ಮೇಲೆ ಉಳಿಯುತ್ತೆ. ಬಟ್ ಪೌಡರ್ ಪ್ರಾಡಕ್ಟ್ ಕೆಲವೊಮ್ಮೆ ಅಳ್ಸ್ ಹೋಗೋದಿದೆ ಆಯ್ತಾ. ದೀಸ್ ಆರ್ ಸಮ್ ಮೇಕಪ್ ಟ್ರೆಂಡ್ಸ್ ನಾನು ಅಬ್ಸರ್ವ್ ಮಾಡಿರೋದು ಅಂಡ್ ನಾನು ಕೂಡ ಫಾಲೋ ಮಾಡ್ತಿರೋದು. ನಿಮ್ಗೆ ಯಾವ್ದಾದ್ರು ಟ್ರೆಂಡ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಈಗಲೇ ತಿಳಿಸಿ. ಅಂಡ್ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಯಾಕೆ ತಡ ಮಾಡ್ತೀರಾ, ಅಲ್ಲೇ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ. ಈ ತರ ತುಂಬಾ ವಿಡಿಯೋಸ್ಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬೈ.